ನಿಧಾನ ಒಬ್ಬೊಬ್ರು ನಿಧಾನ ಸ್ವಲ್ಪ ಮುಂದೆ ನಡೆಯ ಸರ್ ಇಲ್ಲೇ ಇಳ್ಸಕ್ಕೆ ಹೇಳಿ ಸರ್ ಬೈಕ್ಸು ಜಾಗ ಇಲ್ಲ ಮೇಡಮ್ ಗೋಬೇಗ ಲೇಬಲ್ ಹೇಳಿ ಮುಖ ಕಾಣಲ್ಲ ಲೇಬಲ್ ಅದನ್ನೇ ಲೈಸೆನ್ಸ್ ಗಿದ ಬೈ ಲೈಸೆನ್ಸ್ ಗಿದ ಗಾಡಿ வாங்க அப்படியே வாங்க ஓட்டுக்கா ಹೆಲ್ಮೆಟ್ ಹಾಕೊಂಬಿಡಿ ಮಾಡಿ ಸರ್ ಸ್ವಲ್ಪ ಸರ್ ಇಲ್ಲಿ ನೋಡಿ ಹಾಂ ಸ್ಲೋ Hey! Slow. Pulang po. Po.
pulang po. Slow madam, slow. Rai. Pulang po. Sorry, ಹಂಗೆ ನಿಂತ್ಕೊಳ್ಳಿ ಎಲ್ಲ ಮೇಡಮ್ ಜೊತೆ ಹೆಲ್ಮೆಟ್ ಹಾಕೋ ಹೆಲ್ಮೆಟ್. ಟೂ ವೀಲರ್ಸ್ಗೆ ಇದು ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಮ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾಡ್ತಾ ಇರೋವಂಥದ್ದು. ಪಬ್ಲಿಕ್ಗೆ ಏನು ಅವೇರ್ನೆಸ್ ಕೊಡಬೇಕಂದ್ರೆ ಟೂ ವೀಲರ್ಸ್ ಎಸ್ಪೆಷಲಿ ಟೂ ವೀಲರ್ಸ್ ಡ್ರೈವರ್ಸ್ ನಾನು ಎಸ್ಪೆಷಲಿ ಸ್ಟೂಡೆಂಟ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಲೈಫ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಡಿಪೆಂಡೆಂಟ್ಸ್ಗೆ ಕಂಪಲ್ಸರಿ ನೀವು ಹೆಲ್ಮೆಟ್ನ ವೇರ್ ಮಾಡೋದ್ರಿಂದ ನೀವು ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳೋದ್ರ ಜೊತೆ ಯಾವತ್ತೇ ಆದರೂ ಎನಿ ಇನ್ಸಿಡೆಂಟ್ಸ್ ಆದಾಗ ನಿಮ್ಮ ಲೈಫ್ಗೆ ಇದು ಪ್ರೊಟೆಕ್ಷನ್ ಥರ ಹೆಲ್ಮೆಟ್ಟು. ಸೊ ಹೆಡ್ ಇಂಜುರೀಸ್ನ ಕಡಿಮೆ ಮಾಡುತ್ತೆ. ಅದರಿಂದ ಇದು ಒಂದು ಪೊಲೀಸೇ ಒಂದು ಪ್ಲ್ಯಾನ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಾಗ ನಾವು ಅವ್ರ ಜೊತೆ ಆ ಇನಿಷಿಯೇಟಿವ್ಗೆ ನಾವು ಅವ್ರ ಜೊತೆ ಸೇರಿ ಕೈ ಜೋಡಿಸಿದ್ದೀವಿ. ಎಸ್ಪೆಷಲಿ ಇವತ್ತಿನ ಸ್ಟೂಡೆಂಟ್ಸ್ಗೆ ಬೈಕ್ ಓಡಿಸೋವಂಥದ್ದು ಟೂ ವೀಲರ್ಸ್ ಓಡಿಸೋವಂಥದ್ದು ಫ್ಯಾಷನ್ ಆಗಿರುತ್ತೆ. ಆದರೆ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಲೈಫ್ ತುಂಬ ಪ್ರೇಷಿಯಸ್ ಆಗಿರುತ್ತೆ. ಅದರಿಂದ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ನಾನೇ ಅವ್ರ ಜೊತೆ ಇವತ್ತು ಟೂ ವೀಲರ್ನ ರೈಡ್ ಮಾಡ್ತೀನಿ. ಖಂಡಿತ ಯಾವುದೇ ಒಂದು ಅವ್ರು ತಪ್ಪಿಲ್ಲ ಅಂದರೂ ಆಕ್ಸಿಡೆಂಟ್ಸ್ ಆದಾಗ ನಿಮ್ಮ ಲೈಫ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ, ಸೇಫ್ ಮಾಡುತ್ತೆ. ಹೆಡ್ ಇಂಜುರೀಸ್ನ ಆಗದೆ ಇರೋಂಗೆ ಅವಾಯ್ಡ್ ಮಾಡುತ್ತೆ. ಎಲ್ಲ ಟೂ ವೀಲರ್ ಡ್ರೈವರ್ಸ್ಗೂ ನಾನು ಹೇಳ್ತೀನಿ, ಮುಂದೆ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ, ಕಂಪಲ್ಸರಿ ಹೆಲ್ಮೆಟ್ನ ವೇರ್ ಮಾಡಿ. ನಮಸ್ಕಾರ. ದಿನಾಂಕ 8/12/2025 ನಮ್ಮ KGF ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಬಂಗಾರಪೇಟೆ ಮತ್ತು KGF ನಗರದ ನಮ್ಮ 2 ತಾಲೂಕಲ್ಲಿ ಹೆಲ್ಮೆಟ್ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಾನ್ಯ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ಎಲ್ಲ ಕಡೆ ಹಾಕ್ತಿದ್ದೀವಿ. ಆ ನಿಟ್ಟಿನಲ್ಲಿ 8ರಿಂದ ನಾವು
ವಿತೌಟ್ ಹೆಲ್ಮೆಟ್ ಯಾರು ವೆಹಿಕಲನ್ನು ಓಡಿಸ್ತಾ ಇದ್ದಾರೆ ಅವ್ರಿಗೆ ನಾವು ದಂಡ ಹಾಕ್ತಾ ಇದ್ದೀವಿ, 500 ರೂಪಾಯಿ ದಂಡ ಹಾಕ್ತಾ ಇದ್ದೀವಿ. ಎಲ್ಲ KGF ಜನ ಈಗಾಗಲೇ 60% ಎಲ್ಲ ಹೆಲ್ಮೆಟನ್ನು ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ಇನ್ನು ಉಳಿದ ಜನ ಕೂಡ 40% ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು. ಮತ್ತು ಇಲ್ಲ ಅಂದರೆ ಅವ್ರಿಗೆ ದಂಡ ಆಗುತ್ತೆ. ಇವತ್ತು ಮೊನ್ನೆ MLA ಮೇಡಮ್ ಅವರು ಈ ನಮ್ಮ ಒಂದು ಪೊಲೀಸ್ ಇಲಾಖೆ ಜೊತೆಗೆ ಮತ್ತು ಅವರು ಒಂದು 100 ಹೆಲ್ಮೆಟನ್ನು ಎಲ್ಲ ವಿತರಣೆ ಮಾಡಿ ಒಂದು ಜಾಥಾ ಅರಿವು ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಮಾಡಿದ್ದಾರೆ. ಮೇಡಮ್ ಅವರು ನೇತೃತ್ವದಲ್ಲಿ ಇವತ್ತು ನಮ್ಮ KGF ನಗರದ ರಾಬರ್ಟ್ಸನ್ ಪೇಟೆ ಮತ್ತು ಅಂಡರ್ಸನ್ ಪೇಟೆ ವ್ಯಾಪ್ತಿಯಲ್ಲಿ ಜಾಥಾ ಹೋಗಿ ಎಲ್ಲ ಬಂದಿದ್ದಾರೆ. ಮೇಡಮ್ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ, ಎಲ್ಲ ಪೊಲೀಸ್ ಇಲಾಖೆ ಜೊತೆಗೆ ತಾವೆಲ್ಲರೂ ಸಹಕಾರ ಕೊಡಬೇಕು ಮತ್ತು ನೀವು ಹೆಲ್ಮೆಟನ್ನು ಹಾಕಿ ನಿಮ್ಮ ಪ್ರಾಣಿಗಳನ್ನೆಲ್ಲ ಉಳಿಸ್ಕೋಬೇಕು. ಈ ಒಂದು ಜಾಥಾಗೆ ಎಲ್ಲರೂ ತಾವೆಲ್ಲ ಆಗಮಿಸಿದಿರಿ. ಎಲ್ಲರೂ ನಿಮ್ಮ ಕಡೆಯಿಂದ ಉಳಿದವ್ರಿಗೆಲ್ಲರೂ ಅರಿವು ಮೂಡಿಸಿ ಎಲ್ಲರೂ ವಿತೌಟ್ ಹೆಲ್ಮೆಟ್ ಯಾರೂ ವೆಹಿಕಲ್ ಓಡಿಸ್ದಂಗೆ ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲರೂ ಮತ್ತು ವಿತೌಟ್ ಹೆಲ್ಮೆಟ್ ಯಾರು ಹಾಕ್ಕೊಂಡು ಯಾರು ಓಡ್ತಾರೆ ವೆಹಿಕಲ್ ಓಡಿಸ್ತಾರೆ ಮತ್ತು ಅವ್ರ ಜೊತೆಗೆ ಇರ್ತದೆ ನಮ್ಮ ಇವರು ಪಿಲಿಯನ್ ರೈಡರು ಅವರು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೇಕು ಅಂತೇಳಿ ನಾನು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ KGF ಜನತೆಗೆ ನಾನು ಮನವಿ ಮಾಡ್ತೀನಿ. ಪೊಲೀಸ್ ಇಲಾಖೆಯವರು ಇದು ಒಂದನ್ನ ಬಹಳ ಆಸಕ್ತಿಯಿಂದ ಯಾಕೆ ಮಾಡ್ತಾರೆ ಅಂದ್ರೆ ಫೈನ್ ಹಾಕೋದು ಅವ್ರ ಡ್ಯೂಟಿ ಆಗಿರುತ್ತೆ. ಆದ್ರೆ ಜನ ಅವ್ರನ್ನ ಫೈನ್ ಹಾಕಿದ ತಕ್ಷಣ ತುಂಬಾ ಕೋಪ ತೋರಿಸ್ತಾರೆ. ಫೈನ್ ಹಾಕಿದ್ದಾರೆ, ನಮ್ಮನ್ನೆಲ್ಲಂದ್ರೆ ಅಲ್ಲಿ ವೆಹಿಕಲ್ಸ್ ಹಿಡಿತಾರೆ ಅಂತ. ಅಂದರೆ ಆಕ್ಸಿಡೆಂಟ್ಸ್ನ ಕಂಟ್ರೋಲ್ ಮಾಡಬೇಕು ಅಂತ ಆಕ್ಸಿಡೆಂಟ್ ಝೋನ್ಸ್ ಅಂತ ಇರುತ್ತೆ. ಆಕ್ಸಿಡೆಂಟ್ಸ್ನ ಕಂಟ್ರೋಲ್ ಮಾಡೋದು ಮತ್ತು ಟ್ರಾಫಿಕ್ ಪೊಲೀಸು ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ಗೆ ಇವ್ರಿಗೆ ಬರುತ್ತೆ. ಯೂತ್ಸ್ನ ಮತ್ತು ಸ್ಟೂಡೆಂಟ್ಸ್ನ ಕಂಟ್ರೋಲ್ ಮಾಡೋದೇ ಫೈನ್ ಹಾಕೋದ್ರಿಂದ ಅಂತ. ಅವ್ರು ಯಾವಾಗಲೂ ಬೈದು ಶಾಪ ಹಾಕ್ತಾರೆ ಅಂದ್ಬಿಟ್ಟು ಅವರೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ತುಂಬ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ ಎಜುಕೇಟ್ ಮಾಡೋದಕ್ಕೋಸ್ಕರ. ನಾಟ್ ದಟ್ 500 ರೂಪಾಯಿ ಫೈನ್ಗಿಂತ ಮನುಷ್ಯನ ಪ್ರಾಣ ಜಾಸ್ತಿ ಬೆಲೆ ಬಾಳುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ. 500 ರೂಪಾಯಿ ಫೈನ್ನ ನಾವು ಯೋಚನೆ ಮಾಡಬಾರ್ದು. ಇನ್ಮೇಲೆ ಫೈನು ಕಟ್ಟಬಾರ್ದು. ಯಾರೂ KGF ಅಲ್ಲಿರೋರು ಫೈನ್ ಕಟ್ಟಬಾರ್ದು ಅಂತ ಇವತ್ತು ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ದೀವಿ. ನಿಮ್ಮ ಪ್ರಾಣಕ್ಕೆ ತುಂಬ ಬೆಲೆ ಇದೆ. ನೀವು ಅದನ್ನು ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋಂಥದ್ದನ್ನು ಕಲಿಬೇಕು. ಸರ್ಕಾರದ ಒಂದು ಆದೇಶ, ನೀವು ಹೆಲ್ಮೆಟ್ನ ಧರಿಸಲೇಬೇಕು. ಡ್ರೈವಿಂಗಲ್ಲಿದ್ದಾಗ ನೀವು ಹೆಲ್ಮೆಟ್ನ ಧರಿಸಲೇಬೇಕು ಅಂತ.